Welcome back to the class, all of you. Again, we are dealing with our chapter light. Okay, class 10 physics. So, in this class, we are going to deal with one specific concept, that is mirror formula. We have seen so many formulas in our life, especially from 8th standard. We have been dealing with these formulas. Okay, always we need to have one idea that why we use formulas and how those formulas are really working in our life. Okay, today we are going to understand how this formula, this mirror formula, is going to work. Listen here. ಇಲ್ಲಿ ಆಬ್ಜೆಕ್ಟ್ ಐತಿ, ಇಲ್ಲೇ ಮಿರರ್ ಐತಿ. ಏನಾಕೈತಿ, ಈ ಪ್ರೊಸೆಸ್ ನಾವೆಲ್ಲ ತಿಳ್ಕೊಂಬಿಟ್ಟಿವಿ ಆಲ್ರೆಡಿ. ಆಬ್ಜೆಕ್ಟ್ ಇಂದ ಏನಾಕಾವು, ಲೈಟ್ ರೇಸ್ ಹೋಗ್ತಾವ. ಹಿಂಗ ಎಲ್ಲಿ ಹೋಗ್ತಾವು, ಮಿರರ್ ಕಡೆ ಹೋಗ್ತಾವು, ಮಿರರಿಗೆ ಹಿಟ್ ಮಾಡ್ತಾವು. ಆಮೇಲೆ ಏನ್ ಫಾರ್ಮ್ ಆಕೈತಿ, ಇಮೇಜ್ ಫಾರ್ಮ್ ಆಕೈತಿ. ಇದೆಲ್ಲ ನಮಗ್ ಗೊತ್ತಿದ್ದ ವಿಷಯ. ಬಟ್ ಈ ಇಮೇಜ್ ಏನ್ ಫಾರ್ಮ್ ಆಕೈತಿಲ್ಲ, ಇದು ಎಷ್ಟು ದೊಡ್ಡದಿರ್ತೈತಿ, ಮಿರರ್ಲಿಂದ ಎಷ್ಟು ದೂರ ಇರ್ತೈತಿ, ಆಬ್ಜೆಕ್ಟ್ ಲಿಂದ ಎಷ್ಟು ದೂರ ಇರ್ತೈತಿ. ಆ ಇಮೇಜ್ ಇಲ್ಲಿ ಸ್ಪೇಸ್ ದಾಗ ಅಂತಂದ್ರೆ ಆಬ್ಜೆಕ್ಟ್ ಮತ್ತು ಮಿರರ್ ಬರ್ಗ್ ಸ್ಪೇಸ್ ಇರುತ್ತಲ್ಲ, ಆ ಸ್ಪೇಸ್ ದಾಗ ಇದು ಇಮೇಜ್ ಫಾರ್ಮ್ ಆದ್ರೆ ಅದಕ್ಕೆ ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಅಕಸ್ಮಾತ್ ಈ ಇಮೇಜ್ ಮಿರರ್ ಒಳಗ್ ಫಾರ್ಮ್ ಆತಂದ್ರ ಮಿರರ್ ಒಳಗ್ ಆಗಿರುವುದಿಲ್ಲ, ಹಂಗ ಅನಿಸ್ತದ ನಮಗ. ನಮ್ಮ ಬ್ರೈನ್ ಹಂಗ ಟ್ರಿಕ್ ಮಾಡ್ತದ. ನಿಮ್ಗೆ ಹೇಳ್ಕೊಟ್ಟಿನಿ ಮೊದಲು ನಾ ಎಲ್ಲ ಅದ ಹೇಳತ್ತೀನಿ. ಈ ಇಮೇಜ್ ಮಿರರ್ ಒಳಗ್ ಫಾರ್ಮ್ ಆದ್ರೆ ಅದಕ್ಕೆ ನಾವು ವರ್ಚುವಲ್ ಇಮೇಜ್ ಅಂತೀವಿ. ಅಕಸ್ಮಾತ್ ಈ ಇಮೇಜ್ ಆಬ್ಜೆಕ್ಟ್ ಮತ್ತು ಮಿರರ್ ಬರ್ಗಿರೋ ಸ್ಪೇಸ್ ಒಳಗೆ ಏನಾರ ಫಾರ್ಮ್ ಆದ್ರ ನಾವು ಅದಕ್ಕೆ ರಿಯಲ್ ಇಮೇಜ್ ಅಂತ ಕರಿತೀವಿ. ಆ ಸ್ಪೇಸ್ ಒಳಗೆ ಫಾರ್ಮ್ ಆಗೋದನ್ನ ಸ್ಕ್ರೀನ್ ಇಟ್ಟು ನಾವು ನೋಡಿ ತಿಳ್ಕೊತೀವಿ. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬಹುದು ನಾವು ಆಮೇಲೆ ಮಾಡೋದಂತದನ್ನ, ರೈಟ್. ಬಟ್ ಈಗ ನಾನು ನಿಮಗೆ ಹೇಳಾಕತ್ತಿದ್ದು ಒಂದು ಪಾಯಿಂಟ್ ಏನಂದ್ರ, ಈ ಮಿರರ್ ಫಾರ್ಮುಲಾ ಏನೈತಲ್ಲ, ಇದು ಯಾಕೆ ಬೇಕಂತಂದ್ರ ಆಬ್ಜೆಕ್ಟ್ ಮತ್ತು ಮಿರರ್ ಬರ್ಕ ಏನ್ ಫಾರ್ಮ್ ಆಕೈತಲ್ಲ ರಿಯಲ್ ಇಮೇಜ್, ಅದು ಆಬ್ಜೆಕ್ಟ್ ಇಂದ ಎಷ್ಟು ದೂರ ಇರುತ್ತೆ, ಮಿರರ್ ಇಂದ ಎಷ್ಟು ದೂರ ಇರುತ್ತೆ. ಆ ಇಮೇಜ್ ಎಷ್ಟು ದೊಡ್ಡದಿರಬಹುದು ಅಥವಾ ಎಷ್ಟು ಸಾಂದಿರಬಹುದು, ಅದು ಇರೆಕ್ಟ್ ಇರುತ್ತೋ ಇನ್ವರ್ಟೆಡ್ ಇರುತ್ತೋ, ಇರೆಕ್ಟ್ ಅಂದ್ರೆ ಗೊತ್ತಲ್ಲ, ಸ್ಟ್ರೇಟ್ ಇರುತ್ತೋ ಅಥವಾ ಉಲ್ಟಾ ಇರುತ್ತೋ, ಈ ಎಲ್ಲಾ ಇನ್ಫಾರ್ಮೇಶನ್, ಇನ್ನ ಬಹಳ ಇನ್ಫಾರ್ಮೇಶನ್ಸ್ ಎಲ್ಲಾನು ತಿಳ್ಕೊಳಕ್ ನಮ್ಗೆ ಹೆಲ್ಪ್ ಮಾಡೋದು ಯಾವ್ದಂದ್ರ ಇಲ್ಲೈತ್ಲ ಮಿರರ್ ಫಾರ್ಮುಲಾ. ಹೆಂಗ್ ಕಾನ್ಸೆಪ್ಟ್ ನೋಡಕದ ನೋಡ್ರಿ. 1/f = 1/v + 1/u. ಓಕೆ, ಈ ಒಂಥರ ಫ್ರಾಕ್ಷನ್ಸ್ ನಾವು ಸ್ಟಡಿ ಮಾಡಿದ್ವಲ್ಲ 6th ಸ್ಟ್ಯಾಂಡರ್ಡ್ ಒಳಗ, ಆ ರೀತಿ ಕ್ಯಾಲ್ಕುಲೇಷನ್ಸ್ ನಾವು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡ್ರಿ, ಈಗ ಇಲ್ಲಿ ಕಾಣಿಸುತ್ತಲ್ಲ ಎಫ್, ಇದಂದ್ರೆ ಏನು, ಫೋಕಲ್ ಲೆಂತ್. ಫೋಕಲ್ ಲೆಂತ್, ಈ ಫೋಕಲ್ ಲೆಂತ್ ಯಾವಾಗೂ ನಮಗೆ ಏನ್ ಹೇಳಕ್ ಟ್ರೈ ಮಾಡತ್ ಗೊತ್ತಾ, ಇವೆಲ್ಲ ಬರೀ ಟರ್ಮ್ಸ್ ಗಳು ಅಷ್ಟೇ ಅಲ್ಲ, ಇವು ನಮಗ ಏನೋ ಹೇಳಕ್ ಹೊಂಟಾವ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಫೋಕಲ್ ಲೆಂತ್ ಏನ್ ಹೇಳುತ್ತ ಅಂತಂದ್ರ ಪವರ್ ಬಗ್ಗೆ ಮಾತಾಡುತ್ತ. ಪವರ್ ಆಫ್ ದಟ್ ಮಿರರ್, ಆ ಮಿರರ್ ಎಷ್ಟು ಪವರ್ ಐತಿ, ಎಷ್ಟು ಕ್ಲಿಯರ್ ಇಮೇಜ್ ಫಾರ್ಮ್ ಮಾಡ್ಬೋದು, ಅಥವಾ ಅಂತ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಈ ಫೋಕಲ್ ಲೆಂತ್ ನಮ್ಗ ಹೇಳ್ಕೊಡುತ್ತ. ನೆಕ್ಸ್ಟ್ ವಿ ಅಂದ್ರೆ ಏನ್ ಗೊತ್ತಾ, ಇಮೇಜ್ ಡಿಸ್ಟೆನ್ಸ್. ವಿ ಅಂದ್ರೆ ಏನು, ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಎಲ್ಲಿ ಫಾರ್ಮ್ ಆಕೈತಿ, ಮಿರರ್ ಲಿಂದ ಎಷ್ಟು ದೂರ ಇರ್ತೈತಿ, ಆಬ್ಜೆಕ್ಟ್ ಲಿಂದ ಎಷ್ಟು ದೂರ ಇರ್ತೈತಿ, ಗೊತ್ತಲ್ಲ ನಿಮ್ಗೆಲ್ಲ. ಆಬ್ಜೆಕ್ಟ್ ಅಂದ್ರೆ ಮೇನ್, ಅದು ಫಸ್ಟ್ ಆಬ್ಜೆಕ್ಟ್ ಇದ್ದ ಇಮೇಜ್ ಫಾರ್ಮ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಐಡಿಯಾ ಕೊಡುತ್ತೆ, ಇದು ಇಮೇಜ್ ಬಗ್ಗೆ ಐಡಿಯಾ ಕೊಡುತ್ತೆ. ಎಲ್ಲೆಲ್ಲಿ ಫಾರ್ಮ್ ಆಕೈತಿ ಇಮೇಜ್, ಹೆಂಗಿರುತ್ತ, ಅದರದೆಲ್ಲ ಹೆಂಗ್ ಹೋಗ್ತೈತಿ ಅಂತೇಳಿ. ಯು ಅಂದ್ರೆ ಏನ್ ಗೊತ್ತಾ, ಆಬ್ಜೆಕ್ಟ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇವೆಲ್ಲ ಮಾತಾಡಕತ್ತೀವಲ್ಲ ನಾವು, ಫೋಕಲ್ ಲೆಂತ್, ಇಮೇಜ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್, ಇವೆಲ್ಲ ಹೆಂಗ್ ತಗೊಳ್ಳೋದು. ಬರೀ ಡಿಸ್ಟೆನ್ಸ್ ಅಂದ್ರೆ ಆಗೋದಿಲ್ಲ, ಹೆಂಗ್ ತಗೊಳ್ಳೋದು ಅಂತ ಅನ್ನೋದನ್ನ ಈಗ ನಾವು ಸ್ಟಡಿ ಮಾಡೋಣ ಅಂತ. ಅದ್ಯಾವ್ದು ಗೊತ್ತಾ, ಸೈನ್ ಕನ್ವೆನ್ಷನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಈಗ. ಅಂದ್ರೆ ಎಸ್ಪೆಷಲಿ ಹೇಳ್ಬೇಕಂದ್ರ ಈ ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರ್ ಒಳಗ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಹೆಂಗ್ ತಗೊಳ್ಳೋದು, ಇಮೇಜ್ ಡಿಸ್ಟೆನ್ಸ್ ಹೆಂಗ್ ತಗೊಳ್ಳೋದು, ಫೋಕಲ್ ಲೆಂತ್ ಎಲ್ಲಿರುತ್ತೆ, ಎಲ್ಲಿಂದ ಮೆಜರ್ ಮಾಡಬೇಕು, ಎಲ್ಲಾನು ಈ ಸದ್ದ ಹೇಳ್ಕೊಡ್ತೀನಿ. ನಾವು ಈಗ ಆ ಕೆಲಸ ಮಾಡೋಣ ನೋಡ್ರಿ. ಈಗ ಫಾರ್ಮುಲಾ ಅಂತೂ ನೋಡಿದ್ವಿ, ಎಲ್ಲ ಟರ್ಮ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಎಕ್ಸಾಕ್ಟ್ಲಿ ನಮ್ಮ ಈ ಕಾನ್ಕೇವ್ ಮಿರರ್ ಒಳಗೆ ಹೆಂಗ್ ಆಕೈತಿ ಅಂತ ಹೇಳಿ ನೋಡೋಣ ಅಂತ. ಫಸ್ಟ್ ನಾವೇನ್ ಮಾಡೋಣ, ಒಂದ್ ಚಂದಾಗ ಫಸ್ಟ್ಗೆ ಒಂದ್ ಕೆಲಸ ಮಾಡ್ಬೇಕು. ಇಲ್ಲಿ ಇನ್ನೊಂದು ಕೆಲಸ ಮಾಡೋದು ಬಹಳ ಇಂಪಾರ್ಟೆಂಟ್ ಐತಿ, ಬಹಳ ಲಕ್ಷ ಕೊಟ್ಟು ಕೇಳಿಸ್ಕೋಬೇಕು ಇಲ್ಲೆಲ್ಲರೂ. ನೋಡ್ರಿಲ್ಲೇ, ಇದು ಏನಂತ ಎಲ್ಲರಿಗೂ ಗೊತ್ತು, ಯಾಕಂದ್ರೆ ನೀವು 10th ಸ್ಟ್ಯಾಂಡರ್ಡ್ ಆಗಿದ್ದೀರಿ. 8th ಸ್ಟ್ಯಾಂಡರ್ಡ್ ಆಗಿದ್ದಾಗ ಸ್ಟಾರ್ಟ್ ಆಗೈತಿ ನಿಮ್ಗೆ ಗ್ರಾಫ್ಸ್. ಕಾರ್ಟೇಶಿಯನ್ ಪ್ಲೇನ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ ನೋಡ್ರಿಲ್ಲೇ, ಎಕ್ಸ್ ಅಂದ್ರೆ ಇದು ಎಕ್ಸ್ ಡ್ಯಾಶ್, ಇದು ವೈ ಅಂದ್ರೆ ಇದು ವೈ ಡ್ಯಾಶ್.
ನೋಡ್ರಿ, ಇದು ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ಇದಕ್ಕೆ ಈ ಹೊರಿಜಾಂಟಲ್ ಲೈನಿಗೆ ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ, ಈ ವರ್ಟಿಕಲ್ ಲೈನಿಗೆ ವೈ ಆಕ್ಸಿಸ್ ಅಂತ ಕರಿತೀವಿ. ಈ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಎರಡು ಎಲ್ಲಿ ಕೂಡ್ತಾವಲ್ಲ, ಎಕ್ಸಾಕ್ಟ್ಲಿ ಆ ಪಾಯಿಂಟಿಗೆ ನಾವೇನಂತ ಕರಿತೀವಿ? ಒರಿಜಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಒರಿಜಿನ್. ಈ ಒರಿಜಿನ್ ಒಳಗ ಏನಿರುತ್ತ? ಅಷ್ಟಕ್ಕೂ ಇದ್ರ ಬಗ್ಗೆ ನಾನು ನಿಮಗೆ ಯಾಕೆ ಹೇಳಕತ್ತೀನಿ ಅಂತ ಅನ್ನೋದನ್ನ ಈಗ ನೋಡೋಣ ಅಂತ. ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಇರತ್ತಲ್ಲ, ಇಲ್ಲೇ 0,0 ಅಂತ ಕರಿತೀವಿ ನಾವು. ಅದು ರೆಫರೆನ್ಸ್. ಅದು ಇಲ್ಲೇ ಯಾವ ಮೋಷನ್ ಆಗಿರೋದಿಲ್ಲ, ಇಲ್ಲೇ ಯಾವ ಡಿಸ್ಟೆನ್ಸ್ ಕವರ್ ಆಗಿರೋದಿಲ್ಲ. ಯಾರು ಎಲ್ಲಿ ಇರ್ತಾರೆ ಎಕ್ಸಾಕ್ಟ್ಲಿ ಅಲ್ಲೇ ಇರ್ತಾರೆ. ಅದಕ್ಕಂದಲ್ಲಿ 0,0. ಆಕ್ಚುಲಿ 0,0 ಇದನ್ನ ಹೆಂಗ್ ಬರಿಬಹುದು? ಎಕ್ಸ್ ವೈ. ನಾ ಯಾಕೆ ಎಕ್ಸ್ ವೈ ಅಂತ ಬರ್ದೀನಿ? ಫಸ್ಟ್ ಆಫ್ ಆಲ್ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ನಾ ಹಿಂಗ್ ಬರೆಯಕತ್ತೀನಿ. ಇಲ್ಲಿ ಕೆಳಗ ಇದು ಇಲ್ಲಿ ಕಾಣಿಸುತ್ತಲ್ಲ, ಇದು ಎಲ್ಲಿ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಕೂಡುತ್ತಲ್ಲ ಅದು ಒರಿಜಿನ್. ಆ ಒರಿಜಿನ್ ವ್ಯಾಲ್ಯೂ ಏನ್ ಬರ್ದೀನಿ? 0,0 ಬರ್ದೀನಿ. ಆ 0,0 ಯಾವ ಫಾರ್ಮೆಟ್ ದಾಗ ಇರುತ್ತೆ? ಯಾವಾಗೂ ಎಕ್ಸ್ ವೈ ಫಾರ್ಮೆಟ್ ದಾಗ ಇರುತ್ತ. ಈಗ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ನೆಕ್ಸ್ಟ್ ಕೆಲವೊಂದಿಷ್ಟು ಸೆಕೆಂಡ್ಗಳ ಒಳಗ ಏನಿದು ಅಂತ ಹೇಳಿ. ಈಗ ನಾವೆಲ್ಲಿದೀವಿ? ಎಕ್ಸಾಕ್ಟ್ಲಿ ಈ ಪಾಯಿಂಟ್ ದಾಗ ಇದೀವಿ. ಎಕ್ಸಾಕ್ಟ್ಲಿ ಈ ಪಾಯಿಂಟ್ ದಾಗ ಇದೀವಿ ಅಂದ್ರೆ ಎಕ್ಸ್ ಡೈರೆಕ್ಷನ್ ದಾಗೂ ನಾವು ಮೂವ್ ಆಗಿಲ್ಲ, ವೈ ಡೈರೆಕ್ಷನ್ ದಾಗೂ ಮೂವ್ ಆಗಿಲ್ಲ. ನಮ್ಮ ಮೊಮೆಂಟ್ ಹಿಂಗೂನು ಇಲ್ಲ, ಹಿಂಗೂನು ಇಲ್ಲ, ಇಲ್ಲಿ ಇದ್ದಲ್ಲೇ ಅದೀವಿ. ದಟ್ ಮೀನ್ಸ್ ಇಟ್ ಇಸ್ ಅ ರೆಫರೆನ್ಸ್. ಇಟ್ ಈಸ್ ಅ ರೆಫರೆನ್ಸ್. ಓಕೆ, ಒರಿಜಿನ್ 0,0. ಎಕ್ಸ್ ಒಳಗೂ ಮೂಮೆಂಟ್ ಇಲ್ಲ, ವೈ ಒಳಗೂ ಮೂಮೆಂಟ್ ಇಲ್ಲ. ಈಗ ನೆಕ್ಸ್ಟ್ 1, 2, 3 ಇವೆಲ್ಲ ಪ್ಲಸ್ ವ್ಯಾಲ್ಯೂಸ್. ಇದು ಈ ಕಡೆ ನೋಡಿ, ಈ ರೆಫರೆನ್ಸ್ ಐತ್ಲ ಒರಿಜಿನ್, ಈ ಕಡೆಯಿಂದ ರೈಟಿಗೆಲ್ಲ ಪ್ಲಸ್, ಈ ಕಡೆ ಎಲ್ಲ ನೆಗೆಟಿವ್. -1, -2, -3 ಹಂಗ ಕಂಟಿನ್ಯೂ ಆಗ್ತಿರ್ತಾವ. ಈ ರೆಫರೆನ್ಸ್ ಪಾಯಿಂಟ್ ಇಂದ ಮೇಲೆ ಎಲ್ಲ ಪ್ಲಸ್, +1, +2, +3. ಈ ರೆಫರೆನ್ಸ್ ಪಾಯಿಂಟ್ ಇಂದ ಕೆಳಗೆಲ್ಲ -1, -2, -3. ಓಕೆ, ಈಗ ಥಿಂಕ್ ಮಾಡ್ರಿ. ಇದು ರೆಫರೆನ್ಸ್ ಪಾಯಿಂಟ್. ಇಲ್ಲಿಂದ ನಾನು ಇಲ್ಲಿಗೆ ಹೋಗಿನ ಅಂತ ತಿಳ್ಕೊರಿ. ಇಲ್ಲಿಂದ ಇಲ್ಲಿಗೆ ಹೋಗಿನ ಅಂತ ತಿಳ್ಕೊರಿ. ಎಕ್ಸ್ ಎಷ್ಟು ಆಕೈತಿ? 2 ಆಕೈತಿ. ಅದ ಇಲ್ಲಿಂದ ಇಲ್ಲಿ ಹೋಗಿನ ಅಂತ ತಿಳ್ಕೊರಿ. ವಾಯ್ ಎಷ್ಟು ಆಕೈತಿ? 2 ಆಕೈತಿ. ನೋಡ್ರಿಲ್ಲೇ ಇಲ್ಲಿಂದ ಇಲ್ಲಿಗೆ ಹೋದೆ, ಯಾವ ಡೈರೆಕ್ಷನ್ ದಾಗ ಹೋದೆ? ವೈ ಡೈರೆಕ್ಷನ್ ದಾಗ 2 ಯೂನಿಟ್ಸ್ ಹೋದೆ. ಇಲ್ಲಿಂದ ಇಲ್ಲಿಗೆ ಹೋದೆ, ಎಕ್ಸ್ ಡೈರೆಕ್ಷನ್ ದಾಗ 2 ಯೂನಿಟ್ಸ್ ಹೋದೆ. ಅದನ್ನ ಎಕ್ಸಾಕ್ಟ್ಲಿ ಹೆಂಗ್ ಮಾರ್ಕ್ ಮಾಡೋದು? ಹಿಂಗ ಮಾರ್ಕ್ ಮಾಡಬೇಕು, ಹಿಂಗ ಮಾರ್ಕ್ ಮಾಡಬೇಕು. ಎಲ್ಲಿದೀವಿ ನಾವೀಗ? ಇಲ್ಲಿ ಬಂದೀವಿ. ಥಿಂಕ್ ಮಾಡ್ರಿ, ಇದಕ್ಕ ಅಡ್ರೆಸ್ ಹೆಂಗ್ ಬರಿತೀವಿ? ಎಕ್ಸ್ ವೈ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು 2,2. ಅದ್ರ ಅರ್ಥ ಹೆಂಗ್ ಗೊತ್ತಾ? ನೋಡ್ರಿ, ಎಕ್ಸ್ ಜಾಗದಾಗ 2 ಐತಿ, ವೈ ಜಾಗದಾಗ 2 ಐತಿ. ದಟ್ ಮೀನ್ಸ್ ಎಕ್ಸ್ ಡೈರೆಕ್ಷನ್ ದಾಗ ಈ ರೆಫರೆನ್ಸ್ ಪಾಯಿಂಟ್ ಇಂದ 2 ಯೂನಿಟ್ಸ್ ಹೋಗಿನಿ, ವೈ ಡೈರೆಕ್ಷನ್ ದಾಗ ಈ ರೆಫರೆನ್ಸ್ ಪಾಯಿಂಟ್ ಇಂದ 2 ಯೂನಿಟ್ಸ್ ಹೋಗಿನಿ. ಅದನ್ನ ಈ ಸ್ಟೋರಿ ಪೂರ್ತಿ ಹೇಳುತ್ತ. ಇದನ್ನೆಲ್ಲ ಯಾಕೆ ಹೇಳತ್ತೀನಿ ಅಂದ್ರೆ ಇದು ಬಹಳ ಬೇಸಿಕ್, ಇಲ್ಲಿ ಬಹಳ ಉಪಯೋಗ ಆಕೈತಿ. ಪೂರ್ತಿ ಐಡಿಯಾ ಇರಲಿ. ಒಂದೇನ್ ಐಡಿಯಾ ಇರಲಿ ಅಂತಂದ್ರ, ಈ ರೆಫರೆನ್ಸ್ ಪಾಯಿಂಟ್ ಇಂದ ಈ ಕಡೆ ಎಲ್ಲ ಪಾಸಿಟಿವ್, ಈ ರೆಫರೆನ್ಸ್ ಪಾಯಿಂಟ್ ಇಂದ ಈ ಕಡೆ ಎಲ್ಲ ನೆಗೆಟಿವ್, ಈ ರೆಫರೆನ್ಸ್ ಪಾಯಿಂಟ್ ಇಂದ ಅಪ್ ಎಲ್ಲ ಅಬೌವ್ ಎಲ್ಲ ಪಾಸಿಟಿವ್, ಈ ರೆಫರೆನ್ಸ್ ಪಾಯಿಂಟ್ ಇಂದ ಕೆಳಗಡೆ ಎಲ್ಲ ನೆಗೆಟಿವ್. ಕ್ಲಿಯರ್? ನಾವು ನಮ್ ಕೆಲಸ ಶುರು ಮಾಡೋಣಂತ ಈಗ. ನೋಡ್ರಿ, ನಾ ಏನ್ ಮಾಡ್ತೀನಿ, ಫಸ್ಟ್ಗೆ ಒಂದು ನೀಟಾಗಿ ಪ್ರಿನ್ಸಿಪಲ್ ಆಕ್ಸಿಸ್ ತೆಗಿತೀನಿ. ಓಕೆ, ತಗದ್ನ್ಯಾ ಪ್ರಿನ್ಸಿಪಲ್ ಆಕ್ಸಿಸ್. ಆಮೇಲೆ ಏನ್ ಮಾಡ್ತೀನಿ? ಥಿಂಕ್ ಮಾಡ್ರಿ. ಏನ್ ಮಾಡ್ತೀನಿ ಅಂದ್ರ ಓ ಇದು ಯಾಕೆ ಲೈನಿಂಗ್ ಹೊಂಟತಿ? ಅಡ್ಡಾಡಿದ್ವಿ, ಸೀದಾ ಹಿಡಿದ್ರೆ ಸೀದಾ ನಾಕೈತಿ. ಇಲ್ಲ ನಡೀತೈತಿ? ನಡೆಯಂಗಿಲ್ಲ ಮಗು, ಒಟ್ಟ ನಡೆಯಂಗಿಲ್ಲ ಮಗು. ಪರವಾಗಿಲ್ಲ, ಈಗ ನಡೀತೈತಿ. ಇದೇನಪ್ಪಾ ಅಂತಂದ್ರ ಪೋಲ್. ಫಸ್ಟ್ಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿದ್ರಿ. ಆಮ್ಯಾಗ ಪೋಲ್ ಇಂದ ಒಂದು 5 ಸೆಂಟಿಮೀಟರ್ ತಗೋರಿ. ನಿಮ್ ಇಷ್ಟ ಯಾವ್ದು ಬೇಕಾದ್ರೂ ತಗೋಬಹುದು. ಇದೇನಾಕೈತಿ? ಸೆಂಟರ್ ಆಫ್ ಕರ್ವೇಚರ್ ಆಕೈತಿ. ಕರೆಕ್ಟಾ? ಆಮೇಲೆ ಈ ಬೆಲ್ರದ್ ನಡ್ಬರ್ಕಿಂದ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಏನಾಕೈತಿ? ಎಫ್ ಆಕೈತಿ. ಸಿನ್ಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ಕಾನ್ಕೇವ್ ಮಿರರ್, ಕರ್ವ್ಡ್ ಇನ್ವರ್ಡ್ ಡ್ರಾ ಮಾಡಿದ್ರಿ. ಆಮೇಲೆ ಕೋಟ್ ಮಾಡ್ರಿ ಹಿಂಗ. ಓಕೆ. ಈಗ ಥಿಂಕ್ ಮಾಡೋಣ, ಏನೇನು ಮಾಡಬಹುದು ನಾವೆಲ್ಲ. ಫಸ್ಟ್ ಆಫ್ ಆಲ್ ನಾವ ವಿಚಾರ ಮಾಡೋಣ. ಇದೇನ್ ಗೊತ್ತಾ? ಡಿಸ್ಟೆನ್ಸ್ ಬಿಟ್ವೀನ್ ಎಫ್ ಅಂಡ್ ಪಿ ಈಸ್ ಫೋಕಲ್ ಲೆಂತ್. ಓಕೆ, ರೈಟ್. ಬರ್ರಿ, ಈಗ ನಾ ಏನ್ ಮಾಡ್ತೀನಿ ಅಂತಂದ್ರ
ಏನ್ ಮಾಡ್ತೀನಿ ಅಂತಂದ್ರ ಥಿಂಕ್ ಮಾಡ್ರಿ. ಅದು ಮಗ್ಲಿ ಕಾಣಿಸತ್ಲ ಸ್ವಲ್ಪ ಚಂದ ನೋಡ್ರಿಲ್ಲಾರು ಬರೋಣ ಅಂತ ಹೊಳ್ಳೆ ನೋಡ್ರಿ 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 ನೋಡ್ರಿ. ಇದು ಏನಿದೆ ಪಾಯಿಂಟ್ ಎಕ್ಸಾಕ್ಟ್ಲಿ, ಇದು ಪಾಯಿಂಟ್ ಏನಿದೆ ಎಕ್ಸಾಕ್ಟ್ಲಿ ಪಾಯಿಂಟ್ ನೋಡ್ರಿ. What I am going to do is I am going to introduce this Cartesian system, this graph system into this concept. How? Exactly pole through pass ಆಗೋ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡ್ಬಿಡ್ರಿ. ಮಾಡಿದ್ರಿ ಈ ಪಾಯಿಂಟ್ ಏನೈತಿ ನಮ್ಗೆ ಗೊತ್ತೈತಿ, ಇದೇನೈತಿ ಪಿ ಐತಿ. ಇದು ನಾವ್ ದಿಸ್ ಪಿ ಈಸ್ ನಥಿಂಗ್ ಬಟ್ ದಿಸ್ ಒರಿಜಿನ್. ಕಂಪೇರ್ ಮಾಡ್ರಿ, ಎರಡು ಕಂಪೇರ್ ಮಾಡ್ರಿ. ಸಿ ಅಗೇನ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ x-axis, y-axis, okay. This P is nothing but origin now. Origin always having 0, right? You just write it down as x. This is x dash. This is y. This is y dash. Okay, all of you. So, ಮತ್ತೇನ್ ಮಾಡಬಹುದು ಈಗ ಅಂದ್ರೆ ನಾವು ಈ ಮಿರರ್ ಮತ್ತು ಆಮೇಲೆ ಆಬ್ಜೆಕ್ಟ್ ಇಟ್ಕೊಂಡು ಆಟ ಆಡಿದ್ವಲ್ಲ, ಕಾನ್ಕೇವ್ ಮಿರರ್ 6 ಕೇಸಸ್ ಆಟ ಆಡಿದ್ವಿ. ಆ ಆಟನ ಒಂದ್ಸತಿ ಚಂದಾಗ ಆಡೋಣ. ಇಲ್ಲಿ ಕನ್ಸಿಡರ್ ಆಬ್ಜೆಕ್ಟ್ ಈಸ್ ಬಿಯಾಂಡ್ ಸಿ. ಇಲ್ಲಿ ಆಬ್ಜೆಕ್ಟ್ ಐತೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಆಬ್ಜೆಕ್ಟ್ ಐತೆ ಅಂತ ಅನ್ಕೊಂಡ್ರ ನಾನೀಗ ಹೇಳ್ಬಿಟ್ಟೇನೆ ಆಲ್ರೆಡಿ, ಇದು ರೆಫರೆನ್ಸು, ಪಿ ರೆಫರೆನ್ಸು. ಎಲ್ಲಾನು ನಾವು ಪಿ ಇಂದನ ಮೆಜರ್ ಮಾಡೋದು. ಅದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇರಲಿ, ಇಮೇಜ್ ಡಿಸ್ಟೆನ್ಸ್ ಇರಲಿ, ಏನ್ ಬೇಕಾದಿರಲಿ, ವಿ ಆರ್ ಗೋಯಿಂಗ್ ಟು ಮೆಜರ್ everything from pole because pole is reference here. Okay, ಇದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಇಂದ ನಾವ್ ಎಲ್ಲಿಂದ ಮೆಜರ್ ಮಾಡ್ತೀವಿ? ಪೋಲ್ ಇಂದ ಮೆಜರ್ ಮಾಡ್ತೀವಿ. ಪೋಲ್ ಇಲ್ಲ ಐತ್ಲ, ಪೋಲ್ ಇಂದ ಆಬ್ಜೆಕ್ಟ್ ನ ಏನು ಡಿಸ್ಟೆನ್ಸ್ ಅಂತ ತಿಳ್ಕೊಂಡ್ವಿ, ಆಬ್ಜೆಕ್ಟ್ ಡಿಸ್ಟೆನ್ಸ್. ಇದನ್ನ ಏನಂತ ಕರಿತೀವಿ? ಯು ಏನ್ ಗೊತ್ತಾ? ಆಬ್ಜೆಕ್ಟ್ ಪೋಲ್ ಇಂದ ಎಷ್ಟು ದೂರ ಐತಿ ಅದು ಯು. ನಿಮಗೆ ಗೊತ್ತು, ಆಬ್ಜೆಕ್ಟ್ ಬಿಯಾಂಡ್ ಸಿ ಇದ್ದಾಗ ಇಮೇಜ್ ಇಲ್ಲಿ ಫಾರ್ಮ್ ಆಗಿರುತ್ತೆ, ಹೌದಾ? ಸಿ ಮತ್ತೆ ಎಫ್ ನಂಬರ್ ಫಾರ್ಮ್ ಆಗಿರುತ್ತೆ. ಈಗ ಈ ಇಮೇಜ್ ಅನ್ನು ನಾವು ಪೋಲ್ ಇಂದನ ಮೆಜರ್ ಮಾಡೋಣ. ಎಷ್ಟು ಆಕೈತಿ? ಇದು ನಂಬರ್ ಇಲ್ಲ, ವಿ ಇದು, ಹೌದಾ? ಇದೇನ್ ಆಕೈತಿ? ವಿ ಆಕೈತಿ. ಸೊ ನಮಗ ಪೋಲ್ ಇಂದ ಆಬ್ಜೆಕ್ಟ್ ಎಷ್ಟು ಡಿಸ್ಟೆನ್ಸ್ ಐತೆ ಅಂದ್ರೆ ಯು ಅಂತ ಹೇಳ್ತೀವಿ. ಇಮೇಜ್ ಡಿಸ್ಟೆನ್ಸ್ ಫ್ರಮ್ ದ ಪೋಲ್ ಅಂದ್ರೆ ವಿ ಅಂತ ಕರಿತೀವಿ. ಇದು ಫೋಕಲ್ ಲೆಂತ್ ಅಗಳೇ ಹೇಳಿನಿ. ನಾನು ನಿಮಗೇನೋ ಒಂದು ಹೇಳ್ಬೇಕು, ಈಗ ಬಹಳ ಇಂಪಾರ್ಟೆಂಟ್ ಹೇಳ್ಬೇಕು. ಅಗಳೇ ಗ್ರಾಫ್ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಕೊಟ್ಟಿದ್ನಲ್ಲ, ಅವಾಗ ನಾ ಕ್ಲಿಯರ್ ಆಗಿ ಹೇಳಿದ್ನೆ. ರೆಫರೆನ್ಸ್ ಪಾಯಿಂಟ್ ಇಂದ ಆ ಕಡೆ ಇರೋದು ರೈಟ್ ಸೈಡ್ ಎಲ್ಲ ಪಾಸಿಟಿವ್, ರೆಫರೆನ್ಸ್ ಪಾಯಿಂಟ್ ಇಂದ ಈ ಕಡೆ ಇರೋದೆಲ್ಲ ನೆಗೆಟಿವ್, ರೆಫರೆನ್ಸ್ ಪಾಯಿಂಟ್ ಇಂದ ಅಬೌವ್ ಪಾಸಿಟಿವ್, ರೆಫರೆನ್ಸ್ ಪಾಯಿಂಟ್ ಇಂದ ಬಿಲೋ ಎಲ್ಲ ನೆಗೆಟಿವ್. ಓಕೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ. ಇದೇನಾಯ್ತಲ್ಲ, ಇದೇನಿದೆ? ಇದು ಎಚ್ ಅಂದ್ರೆ ಯಾವಾಗೂ ಆಬ್ಜೆಕ್ಟ್ ಹೈಟ್ ಇದೆ. ಇದು ಆಬ್ಜೆಕ್ಟ್ ನಾನು ಹೇಳೀನಿ, ಇದು ಆಬ್ಜೆಕ್ಟ್. ಇದೇನಿದೆ? ಎಚ್ ಡ್ಯಾಶ್, ಇದು ಇಮೇಜ್ ಹೈಟ್ ಇದೆ. ಓಕೆ ಫೈನ್. ಈಗ ಹೇಳ್ರಿ ನಂಗೆ ಎಲ್ಲಾರು ಎಫ್, ಯು, ವಿ ಇವೆಲ್ಲ ನೆಗೆಟಿವ್ ಹಾಕವಲ್ಲ? ಥಿಂಕ್ ಮಾಡಿ ನೋಡ್ರಿ. ಎಲ್ಲಾನು ರೆಫರೆನ್ಸ್ ಪಾಯಿಂಟ್ ಈ ಸೈಡ್ ಇಲ್ಲ. ಥಿಂಕ್ ಮಾಡಿ ನೋಡ್ರಿ, ರೆಫರೆನ್ಸ್ ಪಾಯಿಂಟ್ ಯಾವುದು? ಪೋಲದ ಈ ಕಡೆ ಬರೋದೆಲ್ಲ ನೆಗೆಟಿವ್ ಆಕೈತಿ, ಕಡೆ ಬರೋದೆಲ್ಲ ನೆಗೆಟಿವ್, ಈ ಕಡೆ ಬರೋದೆಲ್ಲ ಪಾಸಿಟಿವ್ ಆಕೈತಿ. ಬಟ್ ಯಾವುದು ಇಲ್ಲ ಅಲ್ಲಿ ಅನ್ಫಾರ್ಚುನೇಟ್ಲಿ. ಬಟ್ ಐತಿ ಒಂದು ವಿಷಯ ಹೇಳ್ತೀನಿ ನಮ್ನಾಗ. ಈಗ ನೋಡ್ರಿ, ಹಂಗಂದ್ರ ಎಫ್ ಈಸ್ ನೆಗೆಟಿವ್ ಕನ್ಫರ್ಮ್ಡ್. ಬೇಕಾದ್ರೆ ನೋಡ್ರಿ, ಪೋಲ್ ಇಂದ ಈ ಕಡೆ ಬರೋದೆಲ್ಲ ನೆಗೆಟಿವ್ ಎಕ್ಸ್ ಆಕ್ಸಿಸ್. ಆಮೇಲೆ ಯು, ಇದನ್ನು ಪೋಲ್ ಇಂದ ಈ ಕಡೆ ಐತಿ, ಯು ಈಸ್ ಆಲ್ಸೋ ನೆಗೆಟಿವ್. ಆಮೇಲೆ ವಿ ಈಸ್ ಆಲ್ಸೋ ನೆಗೆಟಿವ್. ಯಾವಾಗ ಕಾನ್ಕೇವ್ ಮಿರರ್ ಪ್ರಾಬ್ಲಮ್ಸ್ ಬರ್ತಾವು ಅವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್, ಫೋಕಲ್ ಲೆಂತ್ ಮೂರು ನೆಗೆಟಿವ್ ಇರ್ತಾವ. ತಲೆ ಹೋಗಿಸ್ಕೊಡಿ ಹೇಳತ್ತೇನೆ. ಆದ್ರೆ ಒಂದ್ ಕೇಸ್ ಒಳಗ ನಮಗ ಪ್ರಾಬ್ಲಮ್ ಕ್ರಿಯೇಟ್ ಆಕೈತಿ. ಅದನ್ನ ನಾವ್ ಏನ್ ಮಾಡೋಣ? ನೋಟ್ ಅಂತ ಹೇಳಿ ನೆನಪಿಟ್ಕೊಳ್ಳೋಣ. ಯಾವ್ದಂತಂದ್ರ, ಯಾವಾಗ ಆಬ್ಜೆಕ್ಟ್ ನ ಎಫ್ ಮತ್ತು ಪಿ ಒಳಗೆ ಇಲ್ಲಿ ಇಟ್ಟಿರ್ತೀವಲ್ಲ ನಾವು ಆಬ್ಜೆಕ್ಟ್ ನ, ಅವಾಗ ಇಮೇಜ್ ಎಲ್ಲಿ ಫಾರ್ಮ್ ಆಕೈತಿ ಗೊತ್ತಾ? ಬಿಹೈಂಡ್ ದ ಮಿರರ್ ಫಾರ್ಮ್ ಆಕೈತಿ. ಬಿಹೈಂಡ್ ದ ಮಿರರ್ ಫಾರ್ಮ್ ಆದಾಗ ಏನ್ ಆಕೈತಿ? ಫಾರ್ ಎಕ್ಸಾಂಪಲ್, ಇಲ್ಲಿ ಇಮೇಜ್ ಹಿಂಗ್ ಫಾರ್ಮ್ ಆತಂದ್ರ ಇಮೇಜ್ ಡಿಸ್ಟೆನ್ಸ್ ಹೆಂಗ್ ಮಾರ್ಕ್ ಮಾಡ್ತೀವಿ ನಾವು? ಪೋಲ್ ಇಂದ ಮಾರ್ಕ್ ಮಾಡ್ತೀವಿ. ಇಲ್ಲಿ ಬರುತ್ತವಾಗ ಇಮೇಜ್ ಡಿಸ್ಟೆನ್ಸ್, ಅವಾಗ ಏನಾಕೈತಿ? ವಿ ಪಾಸಿಟಿವ್ ಆಕೈತಿ. ಆಬ್ಜೆಕ್ಟ್ ಇಲ್ಲಿ ಇರುತ್ತೆ, ಬಟ್ ಇನ್ನೇ ಹೇಳಿದ್ನಿಲ್ಲ, ಎಫ್ ಮತ್ತು ಪಿ ಬರ್ಬೇಕಂದ್ರೆ ಇಲ್ಲಿ ಇರುತ್ತೆ. ಇಲ್ಲಿನೂ ಅಂದ್ರೂ ಪಿ ಇಂದ ಈ ಕಡೆನಲ್ಲ, ಅದು ನೆಗೆಟಿವ್ ಇರುತ್ತೆ. ಓಕೆ,
ಒಂದ one case when the object is in between f and p, image is going to form behind the mirror. ಆ ಸಿಚುವೇಶನ್ ದಾಗ ಅಷ್ಟ ಏನಾಕೈತಿ ವಿ ಪಾಸಿಟಿವ್ ಆಕೈತಿ. ಅದೊಂದ್ ಕೇಸ್ ಬಿಟ್ರೆ ಉಳಿದಿದ್ದೆಲ್ಲ ಸೇಮ್, ಯು ನೆಗೆಟಿವ್, ವಿ ನೆಗೆಟಿವ್, ಎಫ್ ನೆಗೆಟಿವ್. ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್? ಓಕೆ, ನೋ ಪ್ರಾಬ್ಲಮ್. ಈಗ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ವಾಟ್ ಅಬೌಟ್ ಎಚ್? ವಾಟ್ ಅಬೌಟ್ ಎಚ್? ವಾಟ್ ಅಬೌಟ್ ಎಚ್? ಎಚ್ ಇಸ್ ದಿ ಆಬ್ಜೆಕ್ಟ್ ಡಿಸ್ಟೆನ್ಸ್. It is a reference point. Okay, it is a reference point. Above this reference point everything is positive. That means h, that means h, object distance is always positive. What about image distance, all of you? Image distance, see, it is a reference point. Below reference point, below reference point everything is negative. That means image distance h dash is always negative. Okay, this is all about this sign convention for concave mirror. Okay, ಇವೆಲ್ಲ ವಿಷಯಗಳು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸೋದಂತರೂ ಸುಳ್ಳೇನಲ್ಲ, ಬಟ್ ನಾನು ನಿಮ್ಗೆ ಬಹಳ ಕ್ಲಿಯರ್ ಆಗಿ ಹೇಳ್ಕೊಡಕ್ಕೆ ಟ್ರೈ ಮಾಡೀನಿ. ಇನ್ನ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮತ್ತೆ ಏನಾರ ಒಂದು ಒಳ್ಳೆ ರೀತಿ ಒಳಗ ಅಂದ್ರೆ ಸಿಂಪಲ್ ಆಗಿ ಹೇಳಕ ನಾನು ಟ್ರೈ ಮಾಡ್ತೀನಿ ಅಂತ. ಓಕೆ, ಈ ಸ್ಲೈಡ್ ಅಂದ್ರೆ ಈ ಒಂದು ಸೆಷನ್, ಸ್ಮಾಲ್ ಸೆಷನ್ ಮುಗಿಸಿ ಮುಂದಿನ ಸೆಷನ್ಗೆ ಹೋಗಿನ ಮುಂಚೆ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ, ಸೈನ್ ಕನ್ವೆನ್ಷನ್ ಇನ್ ಕಾನ್ಕೇವ್ ಮಿರರ್ ಹೆಂಗ್ ಡಿಸೈಡ್ ಮಾಡ್ತೀರಿ? ಎಲ್ಲಾ ಕೇಸಸ್ ಒಳಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್, ಇಮೇಜ್ ಡಿಸ್ಟೆನ್ಸ್ ನೆಗೆಟಿವ್, ಫೋಕಲ್ ಲೆಂತ್ is negative, height of the object is positive, height of the image is negative. But one case ಒಳಗ when the object is in between f and p ಪ್ಲೇಸ್ ಮಾಡಿರ್ತೀವಲ್ಲ, ಅವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಿರುತ್ತೆ ಅವ ನೆಗೆಟಿವ್ ಆಗಿರ್ತೈತಿ. ಬಟ್ ಇಮೇಜ್ ಈ ಕಡೆ ಫಾರ್ಮ್ ಆಗೋದ್ರಿಂದ ಇಮೇಜ್ ಡಿಸ್ಟೆನ್ಸ್ ಅಷ್ಟ ಪಾಸಿಟಿವ್ ಆಕೈತಿ. ಇನ್ನ ಮತ್ತೇನೋ ಚೇಂಜ್ ಆಗುವುದಿಲ್ಲ. ಓಕೆ, ಆ ಕಾನ್ವೆಕ್ಸ್ ಮಿರರ್ದಾಗ ಒಂದ್ ಸ್ವಲ್ಪ ಏನಾಕೈತಿ ನೋಡ್ಕೊಂಡ್ಬಿಡೋಣ ಅಂತ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್, only two cases, and we'll understand how object distance, image distance, object's height and image's height, everything is going to be working here. Okay, come here quick. Again, draw the principal axis, and mirror is going to be in this way now. This is the quoted part of the mirror. Okay, what is this, all of you? This is, as you know, this is pole, correct? And this is the center of curvature, and this is focal length. I'm sorry, principal focus. This will be focal length. Okay, this will be focal length. Okay, fine. Again, what we are going to do, we are going to introduce that Cartesian system, that graph system here exactly in this way. Okay, what is this, all of you? X, this is x dash, this is y, this is y dash. Okay, as we know that this p is always 0,0 and is called reference point. P is the reference point here, exactly how this thing worked before few minutes. Okay, okay, now in this situation, in the case of convex mirror, object is always here. Object is always here, this side, because we're having only two cases. The first case is when the object is at infinity, image is going to form at f. One more case is object is in between mirror and infinity. Only two cases, whatever it is, but object is always here. Object ಯಾವಾಗೂ ಈ ಕಡೆ ಇರ್ತೈತಿ, ಈ ಸೈಡ್ ಇರ್ತೈತಿ. ಈ ಸೈಡ್ ಅಂದ್ರೆ ಏನಿದೆ ಹೇಳ್ರಿ? ರೆಫರೆನ್ಸ್ ಪಾಯಿಂಟ್ ಇಂದ ಈ ಸೈಡ್ ಅಂದ್ರೆ ನೆಗೆಟಿವ್. ಇದು ಪೂರ್ತಿ ಏನಿದೆ? ನೆಗೆಟಿವ್ ಸೈಡ್ ಅಲ್ಲ, ಇದು ನೆಗೆಟಿವ್ ಸೈಡ್ ಅಲ್ಲ. ಈ ಕಡೆ ಏನಿದೆ ಪೂರ್ತಿ, ಈ ಕಡೆ ಏನಿದೆ ಪೂರ್ತಿ ಪಾಸಿಟಿವ್ ಸೈಡ್ ಅಲ್ಲ. ಇದೇನಿದೆ? ಪಾಸಿಟಿವ್ ಸೈಡ್. ಈಗ ಥಿಂಕ್ ಮಾಡ್ಬೋದು ನೀವು, ಏನಂತ ಥಿಂಕ್ ಮಾಡ್ಬೋದು? ನಮ್ಮ ಅಬ್ಜೆಕ್ಟ್ ಯಾವಾಗೂ ಈ ಕಡೆ ಇರುತ್ತೆ, ನಮ್ಮ ಅಬ್ಜೆಕ್ಟ್ ಯಾವಾಗೂ ಈ ಕಡೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ತಗೋತೀನಿ, ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್, ಯಾವ ಕೇಸ್ ಆಕೈತಿದ? ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಇನ್ಫಿನಿಟಿ ಮತ್ತು ಆಮೇಲೆ ಮಿರರ್. ಈ ಕೇಸ್ ಒಳಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದಾಗಂಗಿಲ್ಲ, ಪೋಲ್ ಇಂದನ ಮೆಜರ್ ಮಾಡ್ಬೇಕಂತ ಹೇಳಿಲ್ಲ ಆಗಲೇ. ಪೋಲ್ ಇಂದನ ಮೆಜರ್ ಮಾಡ್ಬೇಕೆಲ್ಲ. ಇಲ್ಲಿಂದ ನಾನು ಆಬ್ಜೆಕ್ಟ್ ಡಿಸ್ಟೆನ್ಸ್ ಮೆಜರ್ ಮಾಡಿದ್ನೆ ಯು. ಬಟ್ ಇನ್ನೊಂದು ವಿಷಯ ಏನಂದ್ರ, ಇನ್ನೇ ಹೇಳ್ದಂಗ ನಾನು ಆಬ್ಜೆಕ್ಟ್ ಯಾವಾಗ್ಲೂ ಈ ರೆಫರೆನ್ಸ್ ಪಾಯಿಂಟ್ ಇಂದ ಈ ಸೈಡ್ ಇರುತ್ತೆ ನೋಡ,
ಇಲ್ಲೇ ಕಾನ್ವೆಕ್ಸ್ ಮಿರರ್ದಾಗ ಇಮೇಜ್ ಯಾವಾಗ್ಲೂ ರೆಫರೆನ್ಸ್ ಪಾಯಿಂಟ್ ಇಂದ ಈ ಕಡೆ ಇರುತ್ತೆ. ಓಕೆ, ಒಂದ್ಸತಿ ಎಫ್ ದ ಫಾರ್ಮ್ ಆಕೈತಿ, ಒಂದ್ಸತ ಪಿ ಮತ್ತು ಎಫ್ ನೋಡ್ಬೇಕು ಫಾರ್ಮ್ ಆಕೈತಿ ಅಷ್ಟೇ. ಒಂದ್ಸತ ಎಫ್ ದ ಫಾರ್ಮ್ ಆಕೈತೆ, ಒಂದ್ಸತ ಪಿ ಮತ್ತು ಎಫ್ ನೋಡ್ಬೇಕು ಫಾರ್ಮ್ ಆಕೈತಿ. ಇರುವ ಎರಡ ಕೇಸ್. ಓಕೆ, ಹಂಗಂದ್ರ ವಿ ಯಾವಾಗೂ ಈ ಕಡೆ ಇರ್ತೈತಿ, ಇಮೇಜ್ ಯಾವಾಗೂ ಈ ಕಡೆ ಇರ್ತೈತಿ. ದಟ್ ಮೀನ್ಸ್ ಯು ಈಸ್ ಆಲ್ವೇಸ್ ನೆಗೆಟಿವ್ ಆಸ್ ಯೂಶುವಲ್. ಈ ಯುದ ಪರಿಸ್ಥಿತಿ ಯಾವಾಗೂ ನೆಗೆಟಿವ್. ಅದು ಕಾನ್ಕೇವ್ ಮಿರರ್ ಇರ್ಲಿ ಅಥವಾ ಕಾನ್ವೆಕ್ಸ್ ಮಿರರ್ ಇರ್ಲಿ, ಇದನ್ನ ಮಾತ್ರ ಯಾವತ್ತು ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಈಸ್ ಆಲ್ವೇಸ್ ನೆಗೆಟಿವ್. ಚಾನ್ಸ್ ಇಲ್ಲದ ಪಾಸಿಟಿವ್ ಆಗಾಗ, ಇದೊಂದು ತಲೆ ಫಿಕ್ಸ್ ಮಾಡ್ಕೋರಿ. ಆಮೇಲೆ ವಿ ಈಸ್ ಪಾಸಿಟಿವ್, ಕಂಪ್ಲೀಟ್ಲಿ ಪಾಸಿಟಿವ್ ಇನ್ ಟರ್ಮ್ಸ್ ಆಫ್ ಕಾನ್ವೆಕ್ಸ್ ಮಿರರ್. ದೆನ್ ವಾಟ್ ಅಬೌಟ್ ಎಚ್? ಅದು ಅಂತ ಫಿಕ್ಸ್ ಪಾಸಿಟಿವ್ ಇರತೈತಿ. ಯಾಕಂದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್ ಲ ನೋಡ್ರಲೆ, ಹೈಟ್ ಆಫ್ ದ ಆಬ್ಜೆಕ್ಟ್ ಎಚ್ ಇಟ್ ಈಸ್ ಅಬೌವ್ ದಿ ರೆಫರೆನ್ಸ್ ಪಾಯಿಂಟ್ ಲ ಪಾಸಿಟಿವ್. ಆಮೇಲೆ ಎಚ್ ಡ್ಯಾಶ್ ಇಮೇಜ್, ಇಲ್ಲಿ ಬಹಳ ಮಜಾ ಐತಿ ಹೇಳತ್ತೀನಿ, ಇಲ್ಲಿ ಬಹಳ ಮಜಾ ಐತಿ. ಎಚ್ ಡ್ಯಾಶ್ ಏನಾಗಿತ್ತು ಹಿಂದಿನ ಕೇಸ್ದಾಗ ಎಚ್ ಡ್ಯಾಶ್ ಏನಾಗಿತ್ತು? ನೆಗೆಟಿವ್ ಆಗಿತ್ತಲ್ಲ. ಯಾಕಂದ್ರ ಇಮೇಜ್ ಇನ್ವರ್ಟೆಡ್ ಇತ್ತು. 5 ಕೇಸಸ್ ಒಳಗೆ ಇಮೇಜ್ ಇನ್ವರ್ಟೆಡ್ ಇರ್ತೈತಿ. ಥಿಂಕ್ ಮಾಡ್ರಿ ಚಂದಾಗ ಎಲ್ಲರೂ. 5 ಕೇಸಸ್ ಒಳಗ ಈ ಪ್ರಿನ್ಸಿಪಲ್ ಆಕ್ಸೆಸ್ ಇರುತ್ತಲ್ಲ, ಅದು ಕೆಳಗೆ ಫಾರ್ಮ್ ಆಗಿರುತ್ತೆ ಇಮೇಜ್, ಅದಕ್ಕೆ ಇನ್ವರ್ಟೆಡ್ ಅಂತ ಕರಿತೀವಿ ನಾವು. ಆ ಎಲ್ಲಾ ಕೇಸ್ದಾಗೂ ಮತ್ತು ರೆಫರೆನ್ಸ್ ಪಾಯಿಂಟ್ ಇಂದ ಕೆಳಗಿರುತ್ತಲ್ಲ ಇಮೇಜ್ ಡಿಸ್ಟೆನ್ಸ್ ಎಚ್ ಡ್ಯಾಶ್, ಅದಕ್ಕೆ ನಾವೇನಂತ ಕರಿತೀವಿ? ನೆಗೆಟಿವ್ ಅಂತ ಕರಿತೀವಿ. ಹೌದಾ? ಬಟ್ ಅದು ಇನ್ನೊಂದು ಕೇಸ್ ಆಗಿತ್ತಲ್ಲ, ಎಕ್ಸೆಪ್ಷನಲ್ ಕೇಸ್ ಅಂತಾನು ಕರಿಬಹುದು. ಅದು ಆಬ್ಜೆಕ್ಟ್ ಅನ್ನ ಎಫ್ ಮತ್ತು ಪಿ ನಡಬರ್ಕ ಆಬ್ಜೆಕ್ಟ್ ಇಟ್ಟಾಗ ಇಮೇಜ್ ಬಿಹೈಂಡ್ ದ ಮಿರರ್ ಫಾರ್ಮ್ ಆಗಿರುತ್ತೆ. ಅವಾಗ ವಿ ಏನಾಗಿತ್ತು? ಪಾಸಿಟಿವ್ ಆಗಿತ್ತು. ವಿ ಪಾಸಿಟಿವ್ ಆಗೋದ್ರ ಜೊತೆಗೆ ನೆನಪಿಟ್ಕೋರಿ, ಹಿಂದಿನ ಕೇಸ್ದಾಗ ನಾ ಹೇಳಿನೋ ಇಲ್ಲ ಗೊತ್ತಿಲ್ಲ, ಈಗ ಹೇಳತ್ತೀನಿ, ನೆನಪಿಟ್ಕೋರಿ, ಬಹಳ ಕ್ಲಿಯರ್ ಆಗಿರಿ ಇದ್ರ ಬಗ್ಗೆ. ಯಾವಾಗ ಆಬ್ಜೆಕ್ಟ್ ಅನ್ನ ಎಫ್ ಮತ್ತು ಪಿ ನಡಬರ್ಕ್ ಇಡ್ತೀವಲ್ಲ, ಅವಾಗ ಇಮೇಜ್ ಎಲ್ಲಿ ಫಾರ್ಮ್ ಆಕೈತಿ? ಬಿಹೈಂಡ್ ದ ಮಿರರ್ ಆಕೈತಿ. ಹೆಂಗ್ ಫಾರ್ಮ್ ಆಕೈತಿ? ಇರೆಕ್ಟ್ ಆಗಿರತ್ತ, ಇನ್ವರ್ಟೆಡ್ ಇರಂಗಿಲ್ಲ, ಉಲ್ಟಾ ಇರಂಗಿಲ್ಲ. ಬಟ್ ಇನ್ನು ಉಳಿದ ಎಲ್ಲಾ ಕೇಸ್ದಾಗೂ ಉಲ್ಟಾ ಇರುತ್ತ. ಇದೊಂದು ಕೇಸ್ದಾಗ ಏನಾಗಿರುತ್ತಪ್ಪ ಅಂದ್ರೆ ಬಿಹೈಂಡ್ ದ ಮಿರರ್, ಅದಕ್ಕೆ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಜೊತೆಗೆ ಇರೆಕ್ಟ್ ಸ್ಟೇಟ್ ಇರುತ್ತ, ಅಲ್ಲಿ ಎಚ್ ಡ್ಯಾಶ್ ಪಾಸಿಟಿವ್ ಇರುತ್ತೆ. ಅರ್ಥ ಆತ್ಲ? ಅಲ್ಲಿ ಏನಿರುತ್ತೆ? ಎಚ್ ಡ್ಯಾಶ್ ಪಾಸಿಟಿವ್ ಇರುತ್ತೆ. ಬಟ್ ಇಲ್ಲೇ ಇಮೇಜ್ ಈ ಕಡೆ ಫಾರ್ಮ್ ಆಗುತ್ತಂತ ಏನೋ ಹೇಳಿದ್ನ್ಯಾ, ಬಟ್ ಹೆಂಗ್ ಫಾರ್ಮ್ ಆಕೈತಿ? ಇರೆಕ್ಟ ಇರ್ತೈತಿ, ಯಾವಾಗ್ಲೂ ಇರೆಕ್ಟ ಇರ್ತೈತಿ, ಸ್ಟ್ರೈಟ ಇರ್ತೈತಿ. ನಾವೆಲ್ಲ ಕೇಸ್ ಒಳಗೆ ಸ್ಟಡಿ ಮಾಡೀವಿ. ಅವನ್ನೆಲ್ಲ ಮತ್ತೆ ಹೊಳ್ಳಿ ಇಲ್ಲಿ ಹೇಳ್ಕೊಂಡ್ ಕುಂತ ಅಂದ್ರೆ ಬರೀ ನಾವ್ ಇಲ್ಲೇ ಇರ್ತೀವಿ. ಅದ್ರ ಸಂಬಂಧ ಹೇಳತ್ತೀನಿ, ಎಲ್ಲ ಒಂದ್ಸತ ಚಂದಾಗ ನೋಡ್ಕೊಂಡು ಮುಂದ್ ಬರ್ತೀರಿ. ಸುಮ್ಮನೆ ಮುಂದೆ ಹೋಗ್ಬೇಡ್ರಿ. ಹಂಗ ಹಿಂದಿಂದ ಎಲ್ಲಾನು ಚಂದಾಗ ನಾವು ಅಕ್ವೈರ್ ಮಾಡ್ಕೊಂಡು ನಾಲೆಜ್ ಮುಂದೆ ಹೋಗ್ಬೇಕು. ಓಕೆ, ಸೊ ಎಚ್ ಡ್ಯಾಶ್ is also positive. This is what the sign conventions for concave mirror as well as for convex mirror. ಇನ್ನೊಂದು ಕಾನ್ಸೆಪ್ಟ್ ಐತಿ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ, ಅದನ್ನೊಂದು ನೋಡ್ಕೊಂಡ್ಬಿಡೋಣ, ಆಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮ್ಯಾಗ್ನಿಫಿಕೇಶನ್. ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನಂತ ನೋಡೋಣ. ನೋಡ್ರಿಲೆ, ಫಸ್ಟ್ ನನಗೆ ಬರ್ಬಿಡ್ತೀನಿ ಫಾರ್ಮುಲಾ. ಮ್ಯಾಗ್ನಿಫಿಕೇಶನ್ ಈಸ್ ಡಿನೋಟೆಡ್ ಬೈ ಎಮ್. ಫಾರ್ಮುಲಾ ಹೆಂಗ್ ಬರೀತೀವಿ ಅಂದ್ರೆ ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್. ಇದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನ್ ಗೊತ್ತಾ? ಮೈನಸ್ ವಿ ಬೈ ಯು. ದಿಸ್ ಈಸ್ ಅ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ ಮ್ಯಾಗ್ನಿಫಿಕೇಶನ್. ಅಷ್ಟಕ್ಕೂ ಇದನ್ನ ನಿಮ್ಗೆ ಸಿಂಪಲ್ ಟರ್ಮ್ಸ್ ದಾಗ ಹೇಳೋದು ಬಹಳ ಮುಖ್ಯವಾಗಿದ್ದ ವಿಷಯ. ಏನ್ ಗೊತ್ತಾ ಸಿಂಪಲ್ ಟರ್ಮ್ಸ್ ಫಾರ್ ಮ್ಯಾಗ್ನಿಫಿಕೇಶನ್ ಅಂದ್ರೆ? ಆಬ್ಜೆಕ್ಟ್ ಕಂಪೇರ್ ಮಾಡಿದ್ರ ಫಸ್ಟ್ ಆಬ್ಜೆಕ್ಟ್ ಇಮೇಜ್ ಹೇಳ್ರಿ. ಫಸ್ಟ್ ಇಮೇಜ್, ಫಸ್ಟ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಷ್ಟ ಐತೆ. ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟ್ 3 ಸೆಂಟಿಮೀಟರ್ ಐತೆ ಅಂತ ತಿಳ್ಕೊರಿ. ಈ ಆಬ್ಜೆಕ್ಟ್ ಲೈಟ್ ರೇಸ್ ಹೋಗಿ ಮಿರರ್ ಒಳಗೆ ಬೀಳ್ತಾವ. ಬಿದ್ದಾಗ ಏನ್ ಕ್ರಿಯೇಟ್ ಆಕೈತ್ಲ ಇಮೇಜ್, ಅದು ಇದಕ್ಕಿಂತ ದ್ವಾರದಿರುತ್ತೋ ಸಾಂದಿರುತ್ತೋ? ಸಾಂದಿದ್ರ ಎಷ್ಟ್ ಸಾಂದ್ ಐತಿ ಇದಕ್ಕಿಂತ, ದ್ವಾರದಿತ್ತಂದ್ರೆ ಇದಕ್ಕಿಂತ ಎಷ್ಟು ದ್ವಾರದೈತಿ. ಇದನ್ನ ಸ್ಟಡಿ ಮಾಡೋದು ಮ್ಯಾಗ್ನಿಫಿಕೇಶನ್, ಮತ್ತೇನು ಬೇರೆ ಇಲ್ಲ. ಇಷ್ಟ. ಓಕೆ, ಈಗ ನೋಡ್ರಿ, ಈಗ ಇನ್ ಸಿಂಪಲ್ ಟರ್ಮ್ಸ್ ವಾಟ್ ವಿ ಕ್ಯಾನ್ ಸೇ ಈಸ್ magnification is going to explain us that how much big that image is with respect to object, or how much small that image is in comparison with the object. ಅಷ್ಟೇ, ಬಹಳ ಸಿಂಪಲ್. ಈಗ ಏನ್ ಮಾಡೋಣ? for concave mirror, for convex mirror, ಎರಡಕ್ಕೂ ಈ ಫಾರ್ಮುಲಾ ಅಪ್ಲೈ ಆಕೈತೆ. ಓಕೆ,
ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ನೋಡೋಣ ಅಂತೀವಿ. ಎಂ ವ್ಯಾಲ್ಯೂ ಏನಾರ ಈಕ್ವಲ್ ಟು 1 ಬಂತಂದ್ರ ಏನ್ ಮೀನಿಂಗು ನೋಡ್ರಿ. ಈಗ ಎಂ ವ್ಯಾಲ್ಯೂ ಏನಾರ 1 ಬಂತಂದ್ರ ಅದ್ರದ್ದು ಮೀನಿಂಗ್ ಏನ್ ಗೊತ್ತಾ? ಆಬ್ಜೆಕ್ಟ್ ಮತ್ತ ಇಮೇಜ್ ಇವ್ಕುರದ್ದು ಸೈಜ್ ಸೇಮ್ ಇರುತ್ತೆ. ಹಂಗಂದ್ರ ಆಬ್ಜೆಕ್ಟ್ 1 ಸೆಂಟಿಮೀಟರ್ ಇದ್ರೆ ಇಮೇಜ್ 1 ಸೆಂಟಿಮೀಟರ್, ಆಬ್ಜೆಕ್ಟ್ 5 ಸೆಂಟಿಮೀಟರ್ ಇದ್ರೆ ಇಮೇಜ್ 5 ಸೆಂಟಿಮೀಟರ್. ಅದು ಯಾವಾಗ ಅನ್ಬೋದು ನಾವು? ಎಂ ಈಕ್ವಲ್ ಟು 1 ಬಂದಾಗ. ನೋಡ್ರಿ, ಎಂ ವ್ಯಾಲ್ಯೂ ಬರೇ ಸುಮ್ಮ ಅಷ್ಟ ನಾವು ಬರೆಯುವುದಲ್ಲ, ಎಂ ವ್ಯಾಲ್ಯೂ ನಮ್ಗೆ ಏನೋ ಹೇಳಕ್ ಟ್ರೈ ಮಾಡ್ತಿರ್ತಾವ, ನಾವು ಅರ್ಥ ಮಾಡ್ಕೋಬೇಕು ಅದನ್ನ. ನೆಕ್ಸ್ಟ್, ದೆನ್ ಎಂ ಈಸ್ ಗ್ರೇಟರ್ ದ್ಯಾನ್ 1. ಎಂ ಗ್ರೇಟರ್ ದ್ಯಾನ್ 1 ಇತ್ತಂದ್ರೆ ಏನ್ ಗೊತ್ತಾ? ಇಮೇಜ್ ಇರುತ್ತಲ್ಲ ಅದು ಆಬ್ಜೆಕ್ಟ್ ಗಿಂತ ಗ್ರೇಟರ್ ಇರ್ತದೆ. ಸೈಜ್, ಇಮೇಜ್ ಸೈಜ್ ಆಬ್ಜೆಕ್ಟ್ ಸೈಜ್ ಗಿಂತ ಜಾಸ್ತಿ ಇರುತ್ತೆ. ಅದರ ಅರ್ಥ ಏನು? ಎಂ ಈಸ್ ಗ್ರೇಟರ್ ದ್ಯಾನ್ 1. ಎನ್ಲಾರ್ಜ್ಡ್ ಕೇಸಸ್ ಬರ್ತಾವಲ್ಲ, ಎನ್ಲಾರ್ಜ್ಡ್ ಕೇಸಸ್ ಆಬ್ಜೆಕ್ಟ್ ಗಿಂತ ಇಮೇಜ್ ದೊಡ್ಡಾಗಿರ್ತಾವ. ಮೂರನೇದು ಅದೈತ್ಲಾ ಇದ್ರೊಳಗ ಕಾನ್ಕೇವ್ ಮಿರರ್ದಾಗ ಐತ್ಲಾ ಕೇಸ್. ಯಾವಾಗ ಆಬ್ಜೆಕ್ಟ್ ಅನ್ನ ಎಫ್ ಮತ್ತು ಪಿ ನೋಡಿ ಬರ್ಕಿರ್ತೀವಿ, ಆಬ್ಜೆಕ್ಟ್ ಗಿಂತ ಇಮೇಜ್ ದೊಡ್ಡ ಬರ್ತೈತಿ, ಅದು ಸ್ಟ್ರೇಟ್ ಆಗಿ ಎರೆಕ್ಟ್ ಆಕೈತ್ಲಾ, ಬಿಹೈಂಡ್ ದ ಮಿರರ್ ಆಕೈತ್ಲಾ. ಥಿಂಕ್ ಮಾಡ್ರಿ. ಮೂರನೇ ಕೇಸ್ ಹೆಂಗ್ ಗೊತ್ತಾ? ಎಂ ಈಸ್ ಲೆಸ್ ದ್ಯಾನ್ 1 ಅಂದ್ರ ವೆರಿ ಸಿಂಪಲ್. ಇಮೇಜ್ ಲೆಸ್ ದ್ಯಾನ್ ಆಬ್ಜೆಕ್ಟ್. ಏನಪ್ಪಾ ಹಿಂಗ್ ಮೀನಿಂಗ್? ಇಮೇಜ್ ಅದರದ್ದು ಸೈಜ್ ಆಬ್ಜೆಕ್ಟ್ ಸೈಜ್ ಗಿಂತ ಸಣ್ಣದಾಕೈತಿ. ಯಾವ ಕೇಸ್ ನೆನಪಿಸ್ಕೊಂಡ್ರಿ ನೋಡೋಣ. ವೆನ್ ಯು ಕೀಪ್ ದ ಆಬ್ಜೆಕ್ಟ್ ಬಿಯಾಂಡ್ ಸಿ, ಇಮೇಜ್ ಈಸ್ ಗೋಯಿಂಗ್ ಟು ಫಾರ್ಮ್ ಇನ್ ಬಿಟ್ವೀನ್ ಸಿ ಅಂಡ್ ಎಫ್. ಅವಾಗ ಏನಾಗೈತಿ? ಬಿಯಾಂಡ್ ಸಿ ಆಬ್ಜೆಕ್ಟ್ ಇಟ್ಟಿರ್ತಿರಲ್ಲ, ಆ ಆಬ್ಜೆಕ್ಟ್ ಗಿಂತ ಇದೇನ್ ಫಾರ್ಮ್ ಆಕೈತಿಲ್ಲ, ಸಿ ಮತ್ತೆ ಎಫ್ ಬರ್ಕ ಇಮೇಜ್ ಅದು ಸಾಂದಿರುತ್ತೆ. ಬೇಕಾದ್ರೆ ನೋಡಿ ಡಿಫಿನಿಷನ್ ಅಂತ ಬರ್ದಿರಿ ನೀವು. ನೆಕ್ಸ್ಟ್ ಫೋರ್ತ್ ಒನ್, ಎಂ ಏನಾರ ಪಾಸಿಟಿವ್ ಬಂತಪ್ಪ, ಅದ್ರ ಮೀನಿಂಗ್ ಏನು? ಎಂ ವ್ಯಾಲ್ಯೂ ಪಾಸಿಟಿವ್ ಬರತೈತಿ. ಏನದ್ರ ಮೀನಿಂಗ್? ಅದರ ಅರ್ಥ ದಿಸ್ ಈಸ್ ಇರೆಕ್ಟ್ ಇಮೇಜ್. ಇರೆಕ್ಟ್ ಅಂದ್ರೆ ಏನಂತೀವಿ? ಇನ್ನೊಂದು ಗೊತ್ತಲ್ಲ, ಅಪ್ರೈಟ್, ಸ್ಟ್ರೇಟ್ ಇರುತ್ತೆ, ಉಲ್ಟಾ ಆಗಿರಂಗಿಲ್ಲ. ಎಂ ಪಾಸಿಟಿವ್ ಬಂದ್ರ ಅದು ಇರೆಕ್ಟ್ ಇಮೇಜ್. ಅಕಸ್ಮಾತ್ ಎಂ ನೆಗೆಟಿವ್ ಬಂದ್ರ ಅದೇನಂತಂದ್ರ ಇನ್ವರ್ಟೆಡ್, ಉಲ್ಟಾ ಆಗಿರುತ್ತೆ ನಂಗೆ ಅರ್ಥ. ನೋಡ್ರಿ, ಎಮ್ಮದ ವ್ಯಾಲ್ಯೂಗಳು ಎಷ್ಟು ವಿಷಯಗಳು ನಮಗೆ ಹೇಳ್ತಾವ. ನಾನು ಸ್ಟಾರ್ಟಿಂಗ್ ಹೇಳಿ ಬರೀ ಫಾರ್ಮುಲಾ, ಬರೀ ನಂಬರ್ ಅಲ್ಲ. ಫಾರ್ಮುಲಾ ಒಂದು ಮೆಕ್ಯಾನಿಸಮ್, ಅಂದ್ರೆ ಒಂದು ಪ್ರೊಸೆಸ್ ಹಾಕಿರುತ್ತೆ, ಒಳಗ ಒಂದು ಸಿಸ್ಟಮ್ ಇದ್ದಂಗ ಅದ್ ನಮಗೆ ಏನೋ ಹೇಳಕ್ ಟ್ರೈ ಮಾಡ್ತಿರತ್ತೆ. ಅದಕ್ಕೆ ಸೈಂಟಿಸ್ಟ್ಗಳು ಎಲ್ಲ, ಫಿಸಿಸಿಸ್ಟ್, ಮ್ಯಾಥಮೆಟಿಷಿಯನ್ಸ್ ಎಲ್ಲ ಅವನ್ನ ಬಹಳ ಲಾಜಿಕಲಿ ಅವನ್ನೆಲ್ಲ ಡಿಸೈನ್ ಮಾಡಿ ನಮ್ಗೆ ಕೊಟ್ಟೋಗ್ಯಾರ. ಅವನ್ನೆಲ್ಲ ಯೂಸ್ ಮಾಡೋದು ನಾವು ಪ್ರಾಪರ್ ಆಗಿ. ಆತೆಲ್ಲ ಈಗ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ನಾವೇನ್ ಮಾಡೋದು ನೆಕ್ಸ್ಟ್ ಕ್ಲಾಸ್ ಒಳಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ಇನ್ನ ಬಹಳ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣಂತವಾಗ. ಅಲ್ಲಿ ತನಕ ನೀವೇನ್ ಮಾಡ್ರಿ, ಪೂರ್ತಿ ಎಲ್ಲಾನು ಪ್ರಾಕ್ಟೀಸ್ ಮಾಡ್ರಿ, ಚಂದಾಗ ತಿಳ್ಕೋರಿ. ಆಮೇಲೆ ಪ್ರಾಕ್ಟೀಸ್ ಮಾಡ್ತೀರಿ, ಹಂಗ ಮತ್ತ ಅವಾಗೆಲ್ಲ ಬರ್ತಾವ. ಮುಂದಿನ ಕ್ಲಾಸ್ ಒಳಗ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡೋಣಂತ. ಆಮ್ಯಾಗ ಲೆನ್ಸ್ ಬಗ್ಗೆ ಸ್ಟಡಿ ಮಾಡೋಣ, ಮತ್ತೆ ಪವರ್ ಲಾಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ದ. ರೈಟ್, ನಮ್ ಜರ್ನಿ ಹಿಂಗ ಕರೆಕ್ಟ್ ಆಗಿ ಹೋಗಿರ್ಲಿ. ಆಮೇಲೆ ಏನಾರ ನಿಮಗ ಡೌಟ್ಸ್ ಇದ್ರ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ಎಸ್, ಮುಂದಿನ ವಿಡಿಯೋ ಮತ್ತೆ ಬರೋಣ ಅಂತ. ಅಲ್ಲಿ ತನಕ ಗುಡ್ ಬೈ.